ಸಹಕಾರಿ ಸಂಸ್ಥೆಯ ಬಗ್ಗೆ ಚಿಂತನೆ ಮಾಡುವ ಸಲುವಾಗಿ ಆ ಒಂದು ಚಿಂತನಾ ಸಭೆಯ ಅಥವಾ ಪ್ರಚಾರ ಸಭೆಯ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ನಮ್ಮ ಬೆಳಗಾವಿ ಜಿಲ್ಲೆಯ ಸುಪುತ್ರರು, ನನ್ನ ಹಿರಿಯ ಸಹೋದರರು, ನನ್ನ ಮಾರ್ಗದರ್ಶಕರು ಆಗಿರ್ತಕ್ಕಂಥ ಮಾಜಿ ಸಚಿವರು ಆಗಿರ್ತಕ್ಕಂಥ ಎ.ವಿ. ಪಾಟೀಲ್ ಅವರೇ, ಹುಕ್ಕೇರಿ ಮತಕ್ಷೇತ್ರದ ಜನಪ್ರಿಯ ಶಾಸಕರು, ನನ್ನ ಸುಪುತ್ರನಾಗಿರ್ತಕ್ಕಂಥ ನಿಖಿಲ್ ಕತ್ತಿ ಅವರೇ, ಇದೀಗ ತಮ್ಮನ್ನೆಲ್ಲ ಉದ್ದೇಶಿಸಿ ಮಾತನಾಡಿರ್ತಕ್ಕಂಥ ಇನ್ನೊಬ್ಬ ನನ್ನ ಸುಪುತ್ರರಾಗಿರ್ತಕ್ಕಂಥ ವಿನಯ್ ಪಾಟೀಲ್ ಅವರೇ, ಇನ್ನೋರ್ವ ನನ್ನ ಸುಪುತ್ರರಾಗಿರ್ತಕ್ಕಂಥ ಪೃಥ್ವಿ ಕತ್ತಿ ಅವರೇ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಸ್.ಟಿ. ಮೋರ್ಚಾ, ನಮ್ಮ ಪಕ್ಷದ ಎಸ್.ಟಿ. ಮೋರ್ಚಾದ ಅಧ್ಯಕ್ಷರು, ನನ್ನ ಸಹೋದರ ಮಿತ್ರರಾಗಿರ್ತಕ್ಕಂಥ ಬಸವರಾಜ ಹುಂದ್ರಿ ಅವರೇ, ಕಲಬುರಗಿ ತಾಲೂಕಿನ ಸುಪುತ್ರರು, ನಮ್ಮ ವಿದ್ಯುತ್ ಸಹಕಾರಿ ಸಂಸ್ಥೆಯ ನಿರ್ದೇಶಕರು, ಚೇರ್ಮನ್ರು ಆಗಿರ್ತಕ್ಕಂಥ ಶ್ರೀಯುತ ಕೆ.ಬಿ. ಪಾಟೀಲ್ ಅವರೇ, ಸಹೋದರ ಮಿತ್ರರಾಗಿರ್ತಕ್ಕಂಥ ಅಜಿತ್ ಮುನ್ನೋಳಿ ಅವರೇ, ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಯಾವತ್ತೂ ಎಲ್ಲ ನನ್ನ ಗಣ್ಯಮಾನ್ಯರೇ, ಗುರು ಹಿರಿಯರೇ, ತಾಯಂದಿರೇ, ಸಹೋದರ ಸ್ನೇಹಿತರೇ, ಯುವಕ ಮಿತ್ರರೇ, ಮುಂಜಾನೆ 10:15ರಿಂದ 18 ಹಳ್ಳಿ ತಿರುಗಾಡಿ ಬಂದೆವು. ಇದು 19ನೇ ಹಳ್ಳಿ. ವಿಶೇಷವಾಗಿ ಈ ಚಿಂತನೆ ಇವತ್ತು ದಿವಂಗತ ಉಮೇಶಣ್ಣ ಕತ್ತಿಯವರು ನಮ್ಮಣ್ಣ ತೀರಿ ಹೋದ ನಂತರ ಬಹುಶಃ ಕೆಲವರಿಗೆ ತಲೆಯಲ್ಲಿ ವಿಚಾರ ಬಂದಿರಬಹುದು, ಹುಕ್ಕೇರಿ ತಾಲೂಕ ಖಾಲಿ ಐತಿ, ಅಲ್ಲೇಂದ್ರೆ ನಮ್ಮ ಆಟ ಹೂಡಬೇಕು ಅನ್ನೋಂಥ ವಿಚಾರವನ್ನು ಅವ್ರು ಮಾಡಿರ್ಬೋದು. ಆ ಒಂದು ಸಂದರ್ಭದಲ್ಲಿ ಇದೀಗ ಹಿರಿಯ ಸಹೋದರಾಗಿರ್ತಕ್ಕಂಥ ಎ.ವಿ. ಪಾಟೀಲ್ ಹೇಳಿದ ಹಾಗೆ ದುಡ್ಡು ಕಟ್ಟಿಕೊಂಡು ದುಡ್ಡು ಕೊಟ್ಟು ಒಂದು 7-8 ಜನ ನಿರ್ದೇಶಕರು ಹೋದ್ರು ಅನ್ನೋದು ಮಾತನ್ನು ಹೇಳಿದ್ರು. ಏನೇ ಆದರೂ ಸಹಿತ ಈ ಹುಕ್ಕೇರಿ ತಾಲೂಕಿಗೆ ಏನಾದರೂ ಎಂಟ್ರಿ ಹೊಡಿಬೇಕು ಅನ್ನುವಂಥ ವಿಚಾರದಲ್ಲಿ ಅವರು ಸಾಕಷ್ಟು ಪ್ರಯತ್ನಗಳನ್ನು ಮಾಡಿದರು. ಆದರೆ ಅವ್ರಿಗೆ ಗೊತ್ತಿಲ್ಲಲ್ಲ, ಹುಕ್ಕೇರಿ ತಾಲೂಕಿನ ಜನ ಭಾಳ ಪ್ರಬುದ್ಧರು, ಜಾಣರು, ವಿಚಾರವಂತರು, ಸಂಸ್ಕಾರವಂತರು. ಈ ಒಂದು ನಿಟ್ಟಿನಲ್ಲಿ ಕಳೆದ 3 ತಿಂಗಳಲ್ಲಿ ಅವರೆಲ್ಲ ಹಳ್ಳಿಗೆ ಬಂದು ಹೋಗಿರ್ಬೋದು. ಆದರೆ ಇವತ್ತಿನ ದಿವಸ ನಮ್ಮ ಸ್ಥಾನಿಕವಾಗಿರ್ತಕ್ಕಂಥ ಯಾವ ವ್ಯಕ್ತಿನೂ, ಯಾವ ಸದಸ್ಯನೂ ಅವ್ರ ಜೊತೆ ಇವತ್ತು ದಿವಸ ಕೈ ಜೋಡಿಸಿಲ್ಲ. ಅದು ಒಂದು ನಮ್ಮ ಹೆಮ್ಮೆಯ ಸಂಗತಿ. ಈ ಮಾತನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಒಂದು ಜಿಲ್ಲಾ ಉಸ್ತುವಾರಿ ಸಚಿವರು ಇವತ್ತು ಪ್ರತಿಯೊಂದು ಹಳ್ಳಿಗಳಿಗೆ ಹೋಗಿ ಜನರನ್ನ ಕೂಡಿಸುವಂಥ ಕೆಲಸ ಮಾಡುವಂಥ ಒಂದು ಪ್ರಯತ್ನ ಮಾಡಿದ್ರೂ ಸಹಿತ ಯಾರೂ ಒಬ್ಬರು ಅವ್ರ ಕೈಗೆ ಸಿಗಲಿಲ್ಲ ಅನ್ನೋದಕ್ಕೆ ಅವ್ರು ತಿಳ್ಕೊಳ್ಬೇಕು. ಹುಕ್ಕೇರಿ ತಾಲೂಕು ಸ್ವಾಭಿಮಾನ ತಾಲೂಕು ಅನ್ನೋದನ್ನು ದಯಮಾಡಿ ತಿಳ್ಕೊಳ್ಬೇಕು ಅನ್ನೋಂಥ ಮಾತನ್ನು ಈ ಸಂದರ್ಭ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಮತ್ತೊಂದು ದಿವಸ ಎಲ್ಲೇ ಒಂದು ಕಾರ್ಯಕ್ರಮ ನೋಡಿ, ಎಲ್ಲೇ ಒಂದು ಕಾರ್ಯಕ್ರಮ ನೋಡಿದ್ಕೊಂಡ ಅಲ್ಲಿ ಇವತ್ತು ಹಚ್ಕೊಂಡು ಬಂದಿದ್ರು. ನಾನು ನೋಡಿನಿ, ಸ್ವಾಭಾವಿಕ ಐತಿ. ಇದು ಹುಕ್ಕೇರಿ ತಾಲೂಕ, ಇದು ದುರ್ದುಂಡೆಪ್ಪನ ನಾಡು, ದುರ್ದುಂಡೇಶ್ವರರ ಬೀಡು. ಇವತ್ತಿನ ದಿವಸ ಇದು ದುರ್ದುಂಡೆಪ್ಪನ ನಾಡು, ದುರ್ದುಂಡೆಪ್ಪನ ಬೀಡು, ಕಮಲವಾಯಿ ನಾಡು, ಕಮಲವಾಯಿಯ ಬೀಡು, ಹೊಳೆವ ತಾಯಿಯ ನಾಡು, ಹೊಳೆವ ತಾಯಿಯ ಬೀಡು, ಶಂಕರ್ಲಿಂಗನ ನಾಡು, ಶಂಕರ್ಲಿಂಗನ ಬೀಡು. ಈ ನೆಲದ ಮ್ಯಾಗ ಕಾಲಿಟ್ಟವ್ರು, ಈ ನೆಲದ ಮ್ಯಾಗ ಕಾಲಿಟ್ಟವ್ರಿಗೆ ಸಂಸ್ಕಾರ ಕಲಿಸ್ತೈತಿ. ಇವತ್ತು ಹಚ್ಕೊಳಕ್ಕೂ ಹಸ್ತೈತಿ, ಭಂಡಾರ ಹಚ್ಕೊಳಕ್ಕೂ ಹಸ್ತೈತಿ, ಟೊಪಿಗೆ ಹಾಕೊಳ್ಳಕ್ಕೂ ಹಸ್ತೈತಿ. ಈ
ನೆಲದ ಮ್ಯಾಗ ಯಾರು ಕಾಲು ಇಡ್ತಾರಲ್ಲ ಅವ್ರಿಗೆ ಸಂಸ್ಕಾರ ಕೊಡ್ತೈತಿ. ಅದು ಇವತ್ತು ಹಚ್ಕೊಳಕ್ಕೆ ಹೇಳ್ತೈತಿ, ಭಂಡಾರ ಹಚ್ಕೊಳಕ್ಕೆ ಹಚ್ತೈತಿ, ಜನಿವಾರ ಹಾಕೊಳಕ್ಕೆ ಹಚ್ತೈತಿ, ಟೊಪಿಗೆ ಹಾಕೊಳಕ್ಕೆ ಹಚ್ತೈತಿ, ಕಡಾವಿ ಹಾಕೊಳಕ್ಕೂ ಹಚ್ತೈತಿ, ಪ್ರಸಂಗ ಬಂದ್ರೆ ಕ್ಯಾವಿನೂ ಹಾಕೊಳಕ್ಕೆ ಹಚ್ತೈತಿ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ವಿಶೇಷವಾಗಿ ಹುಕ್ಕೇರಿ ತಾಲೂಕಿನ ಜನ ಇವತ್ತು ನಡೆದಂಥ ಘಟನೆಗಳನ್ನು ವಿಚಾರ ಮಾಡಿ